ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದೀನಾ ಗೌಟಿ ವ್ಲಾಗ್. ಸೊ ನಾನು ನಿಮ್ಮೆಲ್ಲರ ನಮ್ರತ, ನಿಮ್ಮ ಮನೆ ಮಗಳು. ಸೊ ಎಸ್, ಇಷ್ಟು ದಿನ ವ್ಲಾಗ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ನನಗೆ ತುಂಬಾ ಹೆಲ್ತ್ ಇಶ್ಯೂಸ್ ಇತ್ತು. ಸೊ ಅದಕ್ಕೆ ನಾನು ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಇವತ್ತಿನ ವೀಡಿಯೋದಲ್ಲಿ ಏನೇನಿರುತ್ತೆ ಅಂತ ಅಂದರೆ, ಮತ್ತೆ ನಾನು ಇವತ್ತು ಹಾಸ್ಪಿಟಲ್ಗೆ ರಿವಿಸಿಟ್ ಮಾಡಬೇಕು ಚೆಕಪ್ಪಿಗೆ. ಆ್ಯಂಡ್ ನಾನು ಬ್ಯಾಂಕ್ಸಿಗೆ ಹೋಗಬೇಕು, ಬ್ಯಾಂಕ್ ಹೋಗಿ ಬ್ಯಾಲೆನ್ಸ್ ಅಮೌಂಟ್ ಚೆಕ್ ಮಾಡಬೇಕು. ಆ್ಯಂಡ್ ಅದಾದಮೇಲೆ ಅಲ್ಲಿಂದ ಸಾಯಂಕಾಲ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಬೇಕು. ಸೊ ಇದೆಲ್ಲನೂ ಇವತ್ತಿನ ಬ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತೀನಿ ಅಂತ ಹೇಳ್ತಾ, ಸೊ ಇವತ್ತು ಸ್ಟೂಡೆಂಟ್ಸ್ಗೆ ನಾನು ಸ್ವಲ್ಪ ಇನ್ಫಾರ್ಮೇಟಿವ್ ವಿಡಿಯೋ ಮಾಡ್ತಾಯಿದ್ದೀನಿ. ಏನಂತ ಈ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ ಗೊತ್ತಾಗುತ್ತೆ. ಸೊ ಸಿಗುವ, ಬಾಯ್. ಸೊ ಎಸ್, ವೆಲ್ಕಮ್ ಬ್ಯಾಕ್. ನಾನು ಹಾಸ್ಪಿಟಲ್ ಮತ್ತು ಬ್ಯಾಂಕ್ಗೆ ಹೋಗಿ ಬಂದಾಯಿತು. ಸೊ ಲೇಟಾಗೋಯಿತು ಬರೋಷ್ಟರಲ್ಲಿ, ಯಾಕಂದರೆ ಎರಡು ತುಂಬಾ ರಶ್ ಇತ್ತು. ಆ್ಯಂಡ್ ಬರ್ತಾನೆ ನಾನು ಪಾರ್ಸೆಲ್ ತೊಗೊಂಬಂದಿದ್ದೆ. ನನಗಂತೂ ಹೊಟ್ಟೆ ಸಖತ್ ಹಸಿತಿತ್ತು. ಅಮ್ಮ ಏನು ಬಂದಿಲ್ಲ, ಅಡುಗೆ ಮಾಡೋಷ್ಟರಲ್ಲಿ ಲೇಟ್ ಆಗುತ್ತೆ ಅಂತ ಮಾಡಿಬಿಟ್ಟು ನನಗೆ ನನ್ನ ತಮ್ಮಂಗೆ ಇಬ್ರಿಗೂ ಪಾರ್ಸೆಲ್ ತಂದಿದ್ದೆ. ನಂದು ತಿಂದಾಯಿತು. ನನ್ನ ತಮ್ಮ ಸ್ಕೂಲಿಂದ ಬಂದು ತಿನ್ನಬೇಕು ಇವಾಗ ಅವನು. ಸೊ ಇವಾಗ ಇದೆಲ್ಲ ಸೈಡ್ಗಿಟ್ಟು ನಾನು ಬೆಳಗ್ಗೆ ಹೇಳ್ದಂಗೆ ಸ್ಟೂಡೆಂಟ್ಸ್ಗೆ ಇದು ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುತ್ತೆ. ಏನು ಅಂತ ಅಂದರೆ, ಸೊ ಸೆಕೆಂಡ್ PU ನಮಗೆ ಮತ್ತು 10th ಅವ್ರಿಗೆ ಬೋರ್ಡ್ ಎಕ್ಸಾಮ್ಸ್ ಬರ್ತಿದೆ. ನಮಗೆ ಸ್ಟೇಟ್ ಬೋರ್ಡ್ ಅವ್ರಿಗೆ CBSE ಮತ್ತು ಅವ್ರಿಗೆಲ್ಲರಿಗೂ ಯೂಟ್ಯೂಬ್ ವೀಡಿಯೋಸ್ ಸಿಗುತ್ತೆ ನೋಡ್ಕೊಂಡು ಓದೋದಕ್ಕೆ, ಅವ್ರು ರೆಫರ್ ಮಾಡ್ಕೊಳ್ಳೋದಕ್ಕೆ. ಬಟ್ ನಮ್ಮ ಸ್ಟೇಟ್ ಮಕ್ಕಳಿಗೆ ಸೊ ಅಷ್ಟು ಇರುತ್ತೆ, ಬಟ್ ಅಷ್ಟೊಂದು ಇರಲ್ಲ. ಅಪಾರ್ಟ್ ಫ್ರಮ್ ನಮ್ಮ ಟೆಕ್ಸ್ಟ್ ಬುಕ್ಕು ಕ್ಲಾಸಲ್ಲಿ ಮಾಡೋ ಪಾಠಗಳು, ನಮ್ಮ ನೋಟ್ಸ್ನ ಬಿಟ್ಟರೆ. ಸೊ ನಾನು ಹೇಳೋ ಈ 3 ಟಿಪ್ಸ್ನ ಫಾಲೋ ಮಾಡಿದ್ರೆ, ನಾನು 10th ಇದನ್ನು ಯೂಸ್ ಮಾಡ್ಕೊಂಡೇ ನಾನು 85% ಅಂದರೆ ಡಿಸ್ಟಿಂಕ್ಷನ್ ಸ್ಕೋರ್ ಮಾಡಿದ್ದು. ಆ್ಯಂಡ್ ಈ ಸರಿ ಕೂಡ ಡಿಸ್ಟಿಂಕ್ಷನ್ ಅದಕ್ಕಿಂತ ಸ್ವಲ್ಪ ಸ್ಕೋರ್ ಮಾಡೋಣ ಅಂತ ಇದೆ. ಸೊ 10th ಮಕ್ಕಳು ಮತ್ತು ನಾನು ಇವಾಗ ಏನು ಫಾಲೋ ಮಾಡ್ತಿದ್ದೀನಿ ಅದನ್ನು ಹೇಳ್ತೀನಿ ನಿಮಗೆ. ಸೊ ಇಷ್ಟ ಆದರೆ ನೀವು ಫಾಲೋ ಮಾಡಿ. ಏನಿಲ್ಲ, ಸಿಂಪಲ್ಲು. ನಿಮಗೆ ಬ್ಲೂ ಪ್ರಿಂಟ್ ಇರುತ್ತೆ ಅಲ್ವಾ, ಬ್ಲೂ ಪ್ರಿಂಟ್ ಕೊಟ್ಟಿರ್ತಾರೆ ಅಲ್ವಾ. ಸೊ ಅದು ಗೌರ್ಮೆಂಟ್ ಕಡೆಯಿಂದನೇ ಬಿಟ್ಟಿರ್ತಾರೆ ನಮಗೆ ಸಿಲೆಬಸ್ ಅವರೇ. ಸೊ ಅದನ್ನು ನೀಟಾಗಿ ಫಾಲೋ ಮಾಡ್ಕೊಂಡೋಗಿ. ಸೊ ಅಲ್ಲಿ ಎಷ್ಟು ಮಾರ್ಕ್ಸ್ ಕೊಟ್ಟಿರ್ತಾರೆ ಅಷ್ಟು ಮಾರ್ಕ್ಸ್ ಅಂತಲೇ ಓದಿ, ಆಯಿತಾ. ಸೊ ನೀಟಾಗಿ ಅದನ್ನು ಓದ್ಕೊಂಡೋಗಿ, ಅದ್ರ ಪ್ರಕಾರನೇ ಓದ್ಕೊಂಡೋಗಿ. ಆಮೇಲೆ ಮಾಡೆಲ್ ಕ್ವಶನ್ ಪೇಪರು ಇರುತ್ತಲ್ಲ ಅದಾದಮೇಲೆ ಇವಾಗ ನಿಮಗೆ ಪ್ರೀ ಬೋರ್ಡ್ಸ್ ಆಗಿರುತ್ತಲ್ವ, ಆ ಕ್ವಶನ್ ಪೇಪರ್ನ ರೆಫರ್ ಮಾಡಿ. ಆ್ಯಂಡ್ ಇದು ಇಂಪಾರ್ಟೆಂಟ್, ನೀವು ಮಾಡೆಲ್ ಕ್ವಶನ್ ಪೇಪರ್ ರೆಫರ್ ಮಾಡಿಲ್ಲ ಅಂದರೂ ಇಟ್ಸ್ ಓಕೆ, ಫೈನ್. ಬಟ್ ಪಾಸ್ಟ್ 5 years ಕ್ವಶನ್ ಪೇಪರ್ಸ್ ಏನಿರುತ್ತಲ್ವ ಅದನ್ನಂತೂ ಮಿಸ್ ಮಾಡ್ದಂಗೆ ಸಾಲ್ವ್ ಮಾಡಿರಿ. ಸೊ ಇಷ್ಟೆಲ್ಲ ಮಾಡಬೇಕಂದ್ರೆ ಅಟ್ಲೀಸ್ಟ್ ನಿಮಗೆ ಸಿಲೆಬಸ್ ಬಗ್ಗೆ ಒಂಚೂರಾದ್ರೂ ನಾಲೆಡ್ಜ್ ಇರಬೇಕು. ಸೊ ಇದನ್ನು ಮಾಡಿ. ಆ್ಯಂಡ್ ಸೆಕೆಂಡ್ PU ಅವ್ರಿಗೆ ನಾನು ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೆ. ಸೊ ಸೈಕಾಲಜಿ ತೊಗೊಂಡಿರೋರಿಗೆ ಸೈಕಿ ಶಾರ್ಟ್ಸ್ ಅಂತ ಒಂದು ಚಾನಲ್ ಇದೆ ಯೂಟ್ಯೂಬಲ್ಲೇ. ಸೊ ದಟ್ ಈಸ್ ದ ಬೆಸ್ಟ್ ಚಾನಲ್ ಅಂತ ಹೇಳ್ಬೋದು ನಾನು, ಸೈಕಾಲಜಿ ಸ್ಕೋರ್ ಮಾಡಬೇಕು ಅಂದರೆ. ಸೊ ನಾನು ಪ್ರೀ ಬೋರ್ಡ್ಸ್ ಎಲ್ಲ ಅದರಿಂದನೇ ಸ್ಕೋರ್ ಮಾಡಿದ್ದು. ಸೊ ಎಸ್, ಸ್ಟೂಡೆಂಟ್ಸ್ಗೆ ಇದು ಇನ್ಫಾರ್ಮೇಟಿವ್ ವಿಡಿಯೋ ಆಗಿದೆ ಅಂತ ಅನ್ಕೋತೀನಿ ನಾನು. ಸೊ ನೆಕ್ಸ್ಟು ಸಾಯಂಕಾಲ ಇವಾಗ ನಾವು ದೇವಸ್ಥಾನಕ್ಕೆ ಹೋಗಬೇಕು. ನಾವು ಯಾರ್ಯಾರು ಹೋಗ್ತಾ ಇದ್ದೀವಿ, ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅನ್ನೋದನ್ನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲ, ಸಾರಿ, ಇದೇ ವ್ಲಾಗಲ್ಲಿ. ಸೊ ಹೋಗ್ತಾ ವ್ಲಾಗ್ ಮಾಡ್ತೀನಲ್ಲ, ಸೊ ತೋರಿಸ್ಕೊಡ್ತೀನಿ. ಅಲ್ಲಿ ಸಿಗುವ ಆವಾಗ, ಬಾಯ್. ನಾನು ರೆಡಿ ಆಗಿದೆ, ಟೈಮ್ ಆಗಿದೆ, ಹೊರಡ್ತಾ ಇದ್ದೀನಿ. ಸೊ ಅಲ್ಲಿ ಹೋಗ್ತಾ ಒಬ್ಬರನ್ನ ಪಿಕ್ ಮಾಡಬೇಕು, ಅವ್ರನ್ನ ಪಿಕ್ ಮಾಡಿಕೊಂಡು ಅವ್ರು ಯಾರು ಅಂತ ಹೇಳ್ತಾ ಬಾಯ್. ಸೊ ಹೊರಟಿದ್ದೀವಿ ನಾವು ಇವಾಗ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ವಿತ್ ನಮ್ಮ ಚಿಕ್ಕವ್ವ, ನಮ್ಮ ಕಾವ್ಯ ಮಮ್ಮಿ. ಸೊ ಇವ್ರ ಮಗಳೇನೆ ಅಶ್ವಿನಿ. ಅವತ್ತು ಹಬ್ಬದ ದಿನ ಇವರೊಬ್ಬರು ಮಿಸ್ಸಿಂಗು. ಇವಾಗ ನಮ್ಮ ಜೊತೆ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬರ್ತಿದ್ದಾರೆ. ಅಕ್ಕ ಹಾಯ್ ಮಾಡು ನನ್ನ ಸಬ್ಸ್ಕ್ರೈಬರ್ಸ್ಗೆ. ಸೊ ನನ್ನ ಚಾನಲ್ ಬಗ್ಗೆ ಸ್ವಲ್ಪ ಹೇಳು, ನನ್ನ ಬಗ್ಗೆ ಸ್ವಲ್ಪ ಹೇಳು. ದಯವಿಟ್ಟು ನಾನನ್ನು ರಿಮೂವ್ ಮಾಡಿ. ಅವ್ರಿಗೆ ಸ್ವಲ್ಪ ನಾಚಿಕೆ, ಸ್ಟೇಜ್ ಫಿಯರ್ ಜಾಸ್ತಿ ಅವ್ರಿಗೆ.
ಸೊ ದೇವಸ್ಥಾನದಿಂದ ಮನೆಗೆ ಬಂದಾಯಿತು. ದೇವಸ್ಥಾನಕ್ಕೆ ಹೋಗಿ ನನಗೆ ಅವಾಗವಾಗ ಹುಷಾರು ಕೂಡ ಇಲ್ಲ ಅಲ್ವಾ, ಅಮ್ಮ ದೃಷ್ಟಿ ಎಲ್ಲ ತೆಗ್ಸಿದ್ರು. ಸೊ ಎಲ್ಲ ತೆಗೆಸ್ಕೊಂಡು ಮನೆಗೆ ಬಂದಾಯಿತು. ಇವಾಗ ಫುಲ್ಲು ಸುಸ್ತಾಗಿದ್ದೀವಿ ಟ್ರಾಫಿಕಲ್ಲಿ ಬಂದು. ಇವಾಗ ಊಟ ಮಾಡಿ ನಾನು ಮಲ್ಕೋತೀನಿ. ಸೊ ಸಿಗುವ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟಾಟಾ ಬಾಯ್, ಸಿ ಯು. ಜೀವನದಲ್ಲಿ ಇದ್ದೇ ಇರುತ್ತೆ ಕಷ್ಟ, ಆದರೆ ನಾವು ಯಾಕೆ ಮಾಡ್ಕೋಬೇಕು ನಮ್ಮ ನಿದ್ದೆಗೆ ನಷ್ಟ ಅಂತ ಹೇಳ್ತಾ ನಾನು ಹೋಗ್ತಾ ಇದ್ದೀನಿ. ಇವತ್ತು ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ. ಸೊ ಟಾಟಾ ಬಾಯ್, ಸಿ ಯು ಆಲ್, ಗುಡ್ ನೈಟ್.